ಹೌದು, ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡೋದು? ನಮ್ಮ ಫ್ಯೂಚರ್ ಬರೀ ಕಾಲ್ ಸೆಂಟರ್ ಅಥವಾ ಡೇಟಾ ಎಂಟ್ರಿಗೆ ಮಾತ್ರನಾ? ಪಕ್ಕದ ಮನೆಯ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಒಳ್ಳೆ ಜಾಬ್ ಸಿಕ್ಕಿದೆ, ನಮ್ಗೆ ಮಾತ್ರ ಕಾಲ್ ಸೆಂಟರ್ ಗತಿನಾ ಅಂತ ಬೇಜಾರಾಗಿದ್ಯಾ? ಆದ್ರೆ ಬನ್ನಿ, ಸರ್ಕಾರದ ಕಡೆಯಿಂದ ನಿಮಗಾಗಿ ಯಾವೆಲ್ಲ ಬಾಗಿಲುಗಳು ತೆರೆದಿವೆ ಅಂತ ನೋಡೋಣ. ನಮಸ್ಕಾರ. ಬಿಕಾಂ, ಬಿಎ ಅಥವಾ ಬಿಎಸ್ಸಿ ಈ ಡಿಗ್ರಿ ಮುಗಿಸಿದ ಮೇಲೆ ಮುಂದೆ ಏನು ಅನ್ನೋ ಚಿಂತೆನಾ? ಪಕ್ಕದ ಮನೆಯ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಒಳ್ಳೆ ಜಾಬ್ ಸಿಕ್ಕಿದೆ, ನಮ್ಗೆ ಮಾತ್ರ ಕಾಲ್ ಸೆಂಟರ್ ಗತಿನಾ ಅಂತ ಬೇಜಾರಾಗಿದ್ಯಾ? ಹಾಗಾದ್ರೆ ಈ ಮಾತುಕತೆ ಖಂಡಿತ ನಿಮ್ಗಾಗಿಯೇ. ಯಾಕಂದ್ರೆ ನಿಮ್ಮ ಡಿಗ್ರಿಯಲ್ಲಿ ನೀವು ಊಹಿಸದಷ್ಟು ಪವರ್ ಅಡಗಿದೆ. ಬನ್ನಿ, ಅದೇನೆಂದು ನೋಡೋಣ. ಹೌದು, ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡೋದು? ಇದು ಎಲ್ರಿಗೂ ಕಾಡೋ ದೊಡ್ಡ ಪ್ರಶ್ನೆ. ಅದರಲ್ಲೂ ಇಂಜಿನಿಯರಿಂಗ್ ಓದಿದವರಿಗೆ ಸಿಗೋ ಅವಕಾಶಗಳನ್ನ ನೋಡಿದಾಗ ಆರ್ಟ್ಸ್, ಕಾಮರ್ಸ್ ಮಾಡಿದವರಿಗೆ ನಮ್ಗೇನಿದೆ ಅಂತ ಅನ್ಸೋದು ತುಂಬಾನೇ ಸಹಜ. ನಮ್ಮ ಫ್ಯೂಚರ್ ಬರೀ ಕಾಲ್ ಸೆಂಟರ್ ಅಥವಾ ಡೇಟಾ ಎಂಟ್ರಿಗೆ ಮಾತ್ರನಾ? ಈ ಭಯ, ಈ ಆತಂಕ ಎಷ್ಟೋ ಜನರಲ್ಲಿ ಇದೆ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ಇದು ನಿಜ ಅಲ್ಲವೇ ಅಲ್ಲ. ಈ ಥರ ಯೋಚನೆ ಮಾಡೋದೇ ಸಂಪೂರ್ಣವಾಗಿ ತಪ್ಪು. ಯಾಕೆ ಗೊತ್ತಾ? ನೀವು ಅಂದುಕೊಂಡಿರೋ ಕಾಲ್ ಸೆಂಟರ್, ಡೇಟಾ ಎಂಟ್ರಿ ಕೆಲಸಗಳ ಆಚೆ ಒಂದು ದೊಡ್ಡ ಪ್ರಪಂಚವೇ ಇದೆ. ಅಲ್ಲಿ ದೇಶದ ನೀತಿ ನಿಯಮಗಳನ್ನು ರೂಪಿಸೋ ದೊಡ್ಡ ದೊಡ್ಡ ಅವಕಾಶಗಳು ನಿಮಗಾಗಿ ಕಾಯ್ತಾ ಇವೆ. ಹೌದು, ನೀವು ಕೇಳಿಸಿಕೊಂಡಿದ್ದು 100ಕ್ಕೆ 100 ಸರಿ. ನಮ್ಮ ಕೇಂದ್ರ ಸರ್ಕಾರವೇ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ಟೈಫೆಂಡ್ ಕೊಟ್ಟು ಇಂಟರ್ನ್ಶಿಪ್ ಮಾಡಿಸುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲದ ಒಂದು ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಬನ್ನಿ, ಸರ್ಕಾರದ ಕಡೆಯಿಂದ ನಿಮಗಾಗಿ ಯಾವೆಲ್ಲ ಬಾಗಿಲುಗಳು ತೆರೆದಿವೆ ಅಂತ ನೋಡೋಣ. ಅಂದ್ರೆ ಕ್ಲಾಸ್ ರೂಮ್ನಿಂದ ನೇರವಾಗಿ ದೇಶ ಕಟ್ಟೋ ಕೆಲಸದಲ್ಲಿ ಹೇಗೆ ಭಾಗಿಯಾಗ್ಬೋದು ಅಂತ ತಿಳಿದುಕೊಳ್ಳೋಣ. ಮೊದಲನೇ ಅವಕಾಶ ತುಂಬಾ ಪ್ರೆಸ್ಟೀಜಿಯಸ್, ನೀತಿ ಆಯೋಗದ ಇಂಟರ್ನ್ಶಿಪ್. ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಅಧಿಕೃತ ಕಾರ್ಯಕ್ರಮ. ಸೊ ಇಲ್ಲಿ ಯಾವುದೇ ಫ್ರಾಡ್ ಅಥವಾ ಸ್ಕ್ಯಾಮ್ ನಡೆಯೋ ಚಾನ್ಸೇ ಇಲ್ಲ. ನೀತಿ ಆಯೋಗ್ ಅಂದ್ರೆ ಏನು ಗೊತ್ತಾ? ಇದನ್ನ ಭಾರತದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಶದ ಭವಿಷ್ಯಕ್ಕಾಗಿ ಪ್ಲಾನ್ ಮಾಡೋ, ಪಾಲಿಸಿಗಳನ್ನ ರೂಪಿಸೋ ಜಾಗ. ಅಲ್ಲಿ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಇದು ನಿಮ್ಮ ಕೆರಿಯರ್ಗೆ ಒಂದು ಅದ್ಭುತ ಸ್ಟಾರ್ಟ್ ಕೊಡುತ್ತೆ. ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು? ನೀವು ಡಿಗ್ರಿಯ 2ನೇ ವರ್ಷ ಮುಗಿಸಿದ್ರೆ ಸಾಕು. ಇದರ ದೊಡ್ಡ ಬೆನಿಫಿಟ್ ಏನಪ್ಪಾ ಅಂದ್ರೆ, ನಿಮ್ಗೆ ಗವರ್ಮೆಂಟ್ ಕಡೆಯಿಂದ ಒಂದು ಅಧಿಕೃತ ಸರ್ಟಿಫಿಕೇಟ್ ಸಿಗುತ್ತೆ. ಇದು ನಿಮ್ಮ ರೆಸ್ಯೂಮೆಯ ವ್ಯಾಲ್ಯೂನ 10 ಪಟ್ಟು ಜಾಸ್ತಿ ಮಾಡುತ್ತೆ. ಒಂದು ವಿಷಯ ನೆನ್ಪಿಡಿ, ಪ್ರತಿ ತಿಂಗಳ 1ರಿಂದ 10ನೇ ತಾರೀಕಿನೊಳಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಆದ್ರೆ ಇದೊಂದು ಅನ್ಪೇಯ್ಡ್ ಇಂಟರ್ನ್ಶಿಪ್, ಅಂದ್ರೆ ಇಲ್ಲಿ ಸ್ಟೈಫಂಡ್ ಇರಲ್ಲ. ಅನುಭವದ ಜೊತೆಗೆ ಸ್ವಲ್ಪ ದುಡ್ಡು ಕೂಡ ಸಿಕ್ಕರೆ ಚೆನ್ನಾಗಿರುತ್ತೆ ಅಲ್ವಾ? ದೇಶ ಕಟ್ಟೋ ಕೆಲ್ಸದಲ್ಲಿ ಭಾಗಿಯಾಗ್ತಾ ಕಲಿಯೋದಕ್ಕೂ ಸ್ಟೈಫಂಡ್ ಸಿಕ್ಕರೆ ಹೇಗಿರುತ್ತೆ? ಖಂಡಿತ, ಅಂಥ ಅವಕಾಶವೂ ಇದೆ. ಅದೇ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, MEA ಇಂಟರ್ನ್ಶಿಪ್. ಇಲ್ಲಿ ನಮ್ಮ ದೇಶದ ಫಾರಿನ್ ಪಾಲಿಸಿ, ಡಿಪ್ಲೊಮಸಿ ಬಗ್ಗೆ ಕಲಿಯೋ ಒಂದು ಸುವರ್ಣಾವಕಾಶ ನಿಮ್ಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು 10,000 ರೂಪಾಯಿ ಸ್ಟೈಫೆಂಡ್ ಕೂಡ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಸಂಬಳ ಅಲ್ಲ, ನೀವು ಕಲಿಯೋದಕ್ಕೆ ಸರ್ಕಾರ ಕೊಡುವ ಪ್ರೋತ್ಸಾಹಧನ. ವೇಟ್, ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಇದೆ. ಡೆಲ್ಲಿಗೆ ಹೋಗಿ ಬರೋಕೆ ಉಚಿತವಾಗಿ ಫ್ಲೈಟ್ ಟಿಕೆಟ್ ಕೂಡ ಸರ್ಕಾರವೇ ಕೊಡುತ್ತೆ. ಹೌದು, ಫ್ಲೈಟ್ ಟಿಕೆಟ್ ಕೂಡ ಸಿಗುತ್ತೆ. ಇದು ನಿಜವಾಗ್ಲೂ ಒಂದು ಅದ್ಭುತ ಅವಕಾಶ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್, 25 ವರ್ಷದ ಒಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ. ಸರಿ, ಗವರ್ಮೆಂಟ್ ಅವಕಾಶಗಳಾಯ್ತು. ಈಗ ಪ್ರೈವೇಟ್ ಸೆಕ್ಟರ್ ಕಡೆ ಬರೋಣ. ನೋಡಿ, ಇಂಜಿನಿಯರ್ಗಳು ಕೋಡಿಂಗ್ ಮಾಡಬಹುದು ನಿಜ, ಆದ್ರೆ ಒಂದು ಕಂಪ್ನಿ ಸರಿಯಾಗಿ ನಡಿಬೇಕು ಅಂದ್ರೆ ಕಾಮರ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್ ಖಂಡಿತ ಬೇಕೇ ಬೇಕು. ಪ್ರೈವೇಟ್ ಕಂಪನಿಗಳಲ್ಲಿ ಸದ್ಯಕ್ಕೆ ತುಂಬಾನೇ ಡಿಮಾಂಡಲ್ಲಿರೋ 3 ರೋಲ್ಸ್ ಅಂದ್ರೆ HR, ಅಕೌಂಟ್ಸ್ ಮತ್ತು ಫೈನಾನ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಸ್ಪೆಷಲ್ ಆಗಿ ಬಿಕಾಂ ಸ್ಟೂಡೆಂಟ್ಸ್ ಬರೀ ಟ್ಯಾಲಿಗೆ ಸೀಮಿತ ಆಗ್ಬೇಡಿ. GST ಫೈಲಿಂಗ್ ಮತ್ತು ಅಡ್ವಾನ್ಸ್ಡ್ ಎಕ್ಸೆಲ್ ಕಲ್ತ್ಕೊಂಡ್ರೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಇಂಟರ್ನ್ ಶಾಲಾ, ಲಿಂಕ್ಡ್ಇನ್ ಅಂತ ಕಡೆಗಳಲ್ಲಿ ಅಪ್ಲೈ ಮಾಡುವಾಗ ಒಂದು ಪ್ರೋ ಟಿಪ್: ಸುಮ್ಮನೆ ಐ ಆಮ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್ ಅಂತ ಒಂದೇ ಲೈನ್ ಹಾಕ್ಬೇಡಿ. ಅದರ ಬದಲು ನನಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಬರತ್ತೆ, ಬ್ಯಾಲೆನ್ಸ್ ಶೀಟ್ಸ್ ಮಾಡಬಲ್ಲೆ ಅಂತ ನಿಮ್ಮ ಸ್ಕಿಲ್ಸ್ ಬಗ್ಗೆ ಸ್ಪಷ್ಟವಾಗಿ ಹೇಳಿ. ಈಗ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ: ಈ ಥರ ಅವಕಾಶಗಳನ್ನು ಹುಡುಕೋವಾಗ ಕೆಲವೊಂದು ಮೋಸದ ಬಲೆಗಳಿಗೆ ಬೀಳೋ ಸಾಧ್ಯತೆ ಇರುತ್ತೆ. ಹೌದು, ಮಾರ್ಕೆಟಲ್ಲಿ ನಕಲಿ ಇಂಟರ್ನ್ಶಿಪ್ಗಳ ಹೆಸರಲ್ಲಿ ಜಾಬ್ ಕೊಡ್ತೀವಿ ಅಂತ ದುಡ್ಬಿಕೋರ್ ತುಂಬಾನೇ ಇದ್ದಾರೆ. ಈ ಫೇಕ್ ಇಂಟರ್ನ್ಶಿಪ್ಗಳನ್ನು ಕಂಡುಹಿಡಿಯೋದು ತುಂಬಾನೇ ಸುಲಭ. ಮೊದಲನೇದಾಗಿ ಅವರು ರಿಜಿಸ್ಟ್ರೇಷನ್ ಫೀಸ್ ಅಂತ ಹಣ ಕೇಳ್ತಾರೆ.
ಎರಡನೇದಾಗಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕಟ್ಟೋಕ್ ಹೇಳ್ತಾರೆ. ಮೂರನೇದು ಸುಲಭದ ಕೆಲ್ಸಕ್ಕೆ ದೊಡ್ಡ ಸಂಬಳದ ಆಸೆ ತೋರಿಸ್ತಾರೆ. ಈ ಮೂರಲ್ಲಿ ಒಂದು ಸೈನ್ ಕಂಡ್ರೂ ಸಾಕು, ಹಿಂದೆ ಮುಂದೆ ನೋಡ್ದೆ ಅಲ್ಲಿಂದ ಓಡಿ ಹೋಗ್ಬಿಡಿ. ಈ ಒಂದು ಗೋಲ್ಡನ್ ರೂಲನ್ನ ಯಾವತ್ತೂ ಮರಿಬೇಡಿ. ನಿಜವಾದ ಇಂಟರ್ನ್ಶಿಪ್ಪಲ್ಲಿ ಕಂಪನಿಯವರು ನಿಮಗೆ ದುಡ್ಡು ಕೊಡ್ತಾರೆ, ನೀವವ್ರಿಗೆ ಕೊಡಬೇಕಾಗಿಲ್ಲ. ದುಡ್ಡು ಕೇಳೋ 99% ಡೇಟಾ ಎಂಟ್ರಿ, ಟೈಪಿಂಗ್ ಜಾಬ್ಸ್ ಪಕ್ಕಾ ಸ್ಕ್ಯಾಮ್ ಆಗಿರುತ್ತೆ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ಮಾಹಿತಿ ಮತ್ತೆ ತಯಾರಿ ಇದ್ರೆ ನಿಮ್ಮ ಕೆರಿಯರ್ ಅನ್ನ ಇವತ್ತಿಂದಲೇ ನೀವು ಶುರು ಮಾಡಬಹುದು. ಇಂಜಿನಿಯರ್ಗಳಿಗೆ ಕೋಡಿಂಗ್ ಎಷ್ಟು ಮುಖ್ಯನೋ, ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಡ್ವಾನ್ಸ್ಡ್ ಎಕ್ಸೆಲ್, ಪ್ರೊಫೆಷನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಒಂದು ನೀಟಾದ ಲಿಂಕ್ಡ್ಇನ್ ಪ್ರೊಫೈಲ್ ಅಷ್ಟೇ ಮುಖ್ಯ. ಇದೇ ನಿಮ್ಮ ಕೋಡಿಂಗ್ ಲ್ಯಾಂಗ್ವೇಜ್. ಹಾಗಾಗಿ ನೀವು ಮಾಡಬೇಕಾದ ಮೊದಲನೇ ಕೆಲಸ, ತಕ್ಷಣ ಹೋಗಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡೋದು. ನಿಮ್ಮ ಸ್ಕಿಲ್ಸ್ಗಳನ್ನ ಅಲ್ಲಿ ಚೆನ್ನಾಗಿ ಪ್ರದರ್ಶಿಸಿ. ಕೊನೆಯದಾಗಿ ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಗ್ರಿ ಮುಗಿದ್ಮೇಲೆ ಲೈಫ್ ಎಂಡ್ ಅಲ್ಲ, ಇಟ್ಸ್ ಜಸ್ಟ್ ದ ಸ್ಟಾರ್ಟ್. ಸರಿಯಾದ ದಾರಿಯಲ್ಲಿ ಒಂದು ಹೆಜ್ಜೆ ಇಟ್ರೆ ನಿಮ್ಮ ಡಿಗ್ರಿಯೇ ನಿಮ್ಮ ದೊಡ್ಡ ಶಕ್ತಿಯಾಗತ್ತೆ. ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.